ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಜಾಲಿ ಎಲ್ಲ ಜಾಲಿ. ಇವತ್ತು ನಾವು ನಿಮ್ಗೊಂದು ಅದ್ಭುತವಾದಂತ ಜಾಗನ ತೋರ್ಸಕ್ ಹೋಗ್ತಾ ಇದೀವಿ. ನಾವು 3 ಜನ ಹೋಗ್ತಾ ಇಲ್ಲ. ಇವತ್ತು ಇನ್ನೊಬ್ಬ ಕೂಡ ನಮಗೆ ಜಾಯಿನ್ ಆಗ್ತಾ ಇದ್ದಾನೆ. ಅವ್ನು ತುಂಬಾ ಡಿಮ್ಯಾಂಡ್ ಇರೋ ಮನುಷ್ಯ. ಅವ್ನ ಮನೆ ಹತ್ರ ಹೋಗಿ ಕರ್ಕೊಂಡು ಹೋಗ್ತಾ ಇದೀವಿ. ಡಿಮ್ಯಾಂಡ್ ಗೊತ್ತಾಗಬೇಕಂದ್ರೆ ಹಿಂದಿನ ವಿಡಿಯೋ ನೋಡಿ ಅವ್ನ ಡಿಮ್ಯಾಂಡ್ ಏನಂತ ಗೊತ್ತಾಗ್ತದೆ. ಹೋಗು ಜಾಗ ಹೋಗೋದು ಇಲ್ಲಿ ಸಸ್ಪೆನ್ಸ್ ಯಾವ ನಮಗೂ ಸಸ್ಪೆನ್ಸ್ ನಿಮ್ಗೂ ಸಸ್ಪೆನ್ಸ್ ನಮಗೂ ಸಸ್ಪೆನ್ಸ್. ಅದೇ ಜಾಗ ಮಾತ್ರ ನೋಡ, ನೆಕ್ಸ್ಟ್ ಜಾಗ ಮಾತ್ರ ಅಲ್ಟಿಮೇಟ್ ಉಂಟು. ಎಲ್ಲಿ ಹೇಳೋದು ನಮಗೆ ಗೊತ್ತಿಲ್ಲ. ಮುಚ್ಕೊಂಡಿರ್ತೀಯ. ನೀನಿಲ್ಲದೇನೆ ಗಮನಾನೇ ಇಲ್ಲ, ಬಲವಾಗಿದೆ ಬೇರೆ ಸಂದೇಹವಿಲ್ಲ. ಈ ಬಾವಲು ಸಾಕ್ ಬಿಡಮ್ಮ, ಚೆನ್ನಾಗಿ ಆಡ್ತೀಯ ಬಿಡು. ನಾವೀಗ ಅವ್ರ ಮನೆ ಹತ್ರ ಬಂದು ಮುಟ್ಟಿದೀವಿ. ಇವರು ಇಲ್ಲೇ ಎಲ್ಲೋ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ತಿರುಗ್ತಾ ಇರ್ತಾರೆ ನಮ್ಮಂಗೆ. ಆಯ್ತು ಬಿಡು ಅಂತ ಡಿಮ್ಯಾಂಡ್ ಇರೋ ಇನ್ನೊಬ್ಬ ವ್ಯಕ್ತಿ ಇವನೇ. ತಿರ್ಗಾ ಈಗ ನಾವು ದೇವನಹಳ್ಳಿನ ಬಂದು ತಲುಪಿದ್ದೀವಿ. ನೋಡಿ, ದೇವನಹಳ್ಳಿ ಸ್ಪೆಷಲ್ ಮೊಸರವಲಕ್ಕಿ ಕೂಡ ನಾವು ತಿಂತಾ ಇದೀವಿ. ಹೆಂಗುಂಟ? ಇವಾಗ ಕಲ್ಸಿದ್ ನೋಡಿದ್ರೆ ತಿನ್ನೋದೇ ಬೇಡ ಅನಿಸ್ತಿಂತದೆ. ಅವ್ನ ಮುಂದೆ ಇಟ್ಕೊಂಡು ನೀನು ತಿನ್ನೋದಲ್ಲ ವಿಡಿಯೋ ಮಾಡಲೇ ಬರ್ದಲ್ಲಿ. ತಪ್ಪು ಯಾವತ್ತೂ ಮಾಡ್ಬಾರ್ದು. ತಿಂತಿದ್ದಂದ್ರೆ ನಾವೆಂತ ಮಾಡ್ಬೇಕು? ಜಸ್ಟ್ ಮಾಡ್ಕೊಂಡು ನೋಡ್ತೀವಿ. ಎಂತ ಭಾಷೆ ಅಂತ ಗೊತ್ತಿಲ್ಲ. ಕಾಡ್ಕುದ್ರೆ ಬಂತಲ್ಲ ನಮ್ದು. ಈ ಕಚ್ಚಾ ಪಚ್ಚ ಮನಿ ತಿನ್ನೋದು ನೋಡಲ್ಲ, ಎಲ್ಲ ರಾಡಿ ಮಾಡ್ತಾರೆ. ನೀಟ್ ಇವ ಶಿಸ್ತ. ಸರಿ ಆಯ್ತು. ಇದಕ್ಕೆ ಎಲ್ಲಿ ಒಳಗೆ ಎಂಟ್ರೆನ್ಸ್ ಸಿಗು ದುಡ್ಬೇಕು. ಅಲ್ಲಿ ಎಂಟ್ರೆನ್ಸ್ ಮನೆ ಒಬ್ರು ದೇವ್ರ ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ 3 ಸಲ ಕೇಳಿದ್ದೆ. ಅದೇ ಪ್ಲಾನ್ ಇಷ್ಟೇ, ಎಂಟ್ರೆನ್ಸ್ 5 ರೂಪಾಯಿ ಒಬ್ರಿಗೆ, 4 ಜನ 20 ರೂಪಾಯಿ ಕೊಟ್ಟರೆ ನಾ ಕರ್ಕೊ ಬಂದೆ ಅಂತ ಆಯ್ತು. ಬೇರೆ ಯಾವುದೇ ಬಿಲ್ ಕೊಟ್ಟರು ಜಾಸ್ತಿ ಆಗ್ತದೆ. ನಮ್ಗೆ ಅಷ್ಟು ಹುಷಾರಿ, ಅದು ಗೊಂತ ನಾನು. ನಮ್ಮ ರಾಘವ್ರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಧನ್ಯವಾದಗಳು. ಯೂಟ್ಯೂಬರ್ಸ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾವ ಸುಡುಗಾಡಿ. ಹಲೋ ಹಲೋ ತಂದೆ, ಹಲೋ. ಸಚಿನ ಕರಿತಿದ್ರು ಬರ್ತೀವಿ. ಇದ್ರ ಬಗ್ಗೆ ಎಂತ ಅನ್ಸ್ತಾ ಉಂಟು ನಿಂಗೆ? ಕರೆದೇ ನಿಮ್ಮ ಮಾವನ್ ಮನೆ ಮದುವೆ ಅಲ್ಲ, ನಮ್ಮೂರು, ನೀವು ಬಂದಿರಿ. ನಮ್ಮನೇಲಿ ಇವತ್ತು ಇದು ದೋಸ್ತಿ ಅಂದ್ರೆ ಇದು. ಮನೇಲಿ ಪಿತೃಪಕ್ಷ ಇದ್ರು, ಮನೇಲಿ ಊಟ ಇದ್ರು ಬಿಟ್ಟು ನಮ್ ಜೊತೆ ಬರ್ತಿದ್ದಾನೆ. ಹೃದಯಪೂರ್ವಕ ಧನ್ಯವಾದಗಳು. ವಿಡಿಯೋ ನೋಡಿದ್ರೆ ನಮಗೂ ಬೈತಾರೆ. ಇಂತ ನನ್ ಮಕ್ಕಳು ಸವಾಸ ಮಾಡಿ ಈ ನನ್ ಮಗ ಎಲ್ಲಿ ಉದ್ದಾರ ಆಯ್ತಾ ನೀವು? Can I have a photograph? ಕೊಡ್ಸರ ನಮ್ಗೊಂದು ಸಬ್ಸ್ಕ್ರೈಬರ್ ಗಿಫ್ಟ್ ಕೊಟ್ಟಾರ ನಾವು ಹೇಳಿದ್ರು. ಯಾವಾಗ ಕೊಡಿಸ್ತೀವಿ? ವಿಡಿಯೋದಲ್ಲಿ ಹಾಕ್ತೀನಿ. ಕೊಡಿಸ್ಲಿಲ್ಲ ಅಂದ್ರೆ ಮನೆ ಹತ್ರನೇ ಬರ್ತಾ ಹೇಳಿದೆ. ಈಗ ಹೇಳಾಯ್ತಾ? ಅನೌನ್ಸ್ಮೆಂಟ್ ಆಗ್ತಾ ಇದೆ. ನಮ್ಮ ರಾಘವ್ ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಒಂದು ಮಹತ್ವಪೂರ್ಣವಾದಂತ ಅನೌನ್ಸ್ಮೆಂಟ್. ಅವರು ನಮ್ಮ ಟೀಮ್ ಸರ್ಕಿಗೆ ಒಂದು ಗಿಂಬಲ್ ನ ಕೂಡ ಕೊಡಿಸ್ತಾ ಇದ್ದಾರೆ. ಇಂತ ಒಂದು ಸಬ್ಸ್ಕ್ರೈಬರ್ ನ ಪಡೆದ್ರು ಅಂತ ನಾವೇ ಧನ್ಯವಂತರು. ನನ್ನ ಜನ್ಮ ಸಾರ್ಥಕ ಆಯ್ತು ಕಂಡ್ರು. ನಾನು ಭಾಗ್ಯಶಾಲಿ, ನಾನು ಪುಣ್ಯವಂತ. ನಾವು ಲೆಫ್ಟ್ ಸೈಡಿಗೆ ಹೋದ್ರೆ ಯಾಣಕ್ಕೆ ಹೋಗ್ತೀವಿ. ಆದ್ರೆ ನಾವು ಯಾಣಕ್ಕೆ ಹೋಗ್ತಾ ಇಲ್ಲ. ನಾವು ಯಾಣದಿಂದ ಸೀದಾ ಹೋಗ್ತಾ ಇದೀವಿ. ನಾವು ಹೋಗ್ತಿರುವಂತ ಜಾಗ ಬೇರೆನೇ ಇದೆ. ಯಾಕಷ್ಟೊಂದು ಕಾತುರ? ಕಾದು ನೋಡೋಣ. ನಮ್ಮ ಅಪ್ಪಂದು, ಇದು ನಮ್ಮ ಅಜ್ಜಿದು, ಇದು ನಮ್ಮ ಅಜ್ಜ ಅಜ್ಜಿಗೆ ವರದಕ್ಷಿಣೆಯಲ್ಲಿ ತಗೊಂಡಿದ್ದು. ಬಿಟ್ಕೊಟ್ರು. ಯಾಣ ಫಸ್ಟ್ ನಮ್ದೇ ಆಗಿತ್ತು.
ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಈಗ ನೀವು ನೋಡ್ಬೋದು ಒಂದ್ಸಲ ದೀಪಾವಳಿ ಬಿದ್ದಿದ್ರು, ಅದು ವಿಡಿಯೋ ಆಗಿಲ್ಲಾಗಿತ್ತು. ಈಗ ಮತ್ತೆ ನಾವು ಅದನ್ನ ವಿಡಿಯೋ ಮಾಡಿ ನಿಮಗೆ ಲೈವ್ ಆಗಿ ಮತ್ತೊಂದ್ಸಲ ತೋರಿಸ್ತೀವಿ. ಈಗಾದ್ರೂ ನೋಡ್ಬೋದು ದೀಪಾವಳಿ ಬೀಳೋದು ಇನ್ನು ಕೆಲವೇ ಕ್ಷಣಗಳಲ್ಲೇ ದೀಪಾವಳಿ ನೆಲ ಕಪ್ಪಳಿಸಿ ಹೋದ 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 ಚಸ್ಮಾಡಿ 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 175 ರೂಪಾಯಿ ಚಸ್ಮಾಡಿ, 75 ರೂಪಾಯಿ ಚಸ್ಮಾಡಿ ಬೇಗಡಿ. A few moments later. ರೀಲ್ಸ್ ಎಲ್ಲ ಮಾಡ್ಲಿಕ್ಕಾಗಲ್ಲ. ಅಣ್ಣ ಹೊಡ್ದಾಕು ಹೊಡ್ದಾಕು ಮಾಡ್ತೆ. ಕಳ್ಳ ದಾರಿಯಲ್ಲಿ ಮೇಲೆ ಹತ್ತುತ್ತಾ ಇದ್ದಾನೆ. ಇಲ್ಲೊಂದು ಸ್ಟೇಷನ್ ಬರ್ತದೆ ಅಲ್ಲ, ಸ್ಟೇಷನ್ ಬರ್ತದೆ ತೋರಿಸ್ತಿರ್ತದೆ. ಇದು ಸ್ಟೇಷನ್ ಬರ್ತದೆ, ಕ್ರಿಕೆಟ್ ಇಲ್ಲ ಅಂದ್ರೆ ಸೀದಾ ಸ್ಟೇಷನ್ ಒಳಗೆ ಇರ್ತಾನೆ. ನೋಡಿ ನೀವೀಗ ನೋಡ್ತಾ ಇರ್ಬೋದು ವಿಭೂತಿ ಫಾಲ್ಸ್. 3 ಕಿಲೋಮೀಟರ್ಗಳು ಈಚೆಗೆ ಲೆಫ್ಟ್. ಇಲ್ಲಿಂದ ಲೆಫ್ಟ್ ಸೈಡ್ ಒಂದು ರೋಡ್ ಬರ್ತದೆ, ಆ ರೋಡಿಂದ ಸೀದಾ ಹೋದ್ರೆ ಆಯ್ತು. ವಿಭೂತಿ ಜಲಪಾತಕ್ಕೆ ಸ್ವಾಗತ. ಈಚೆ ಬರ, ಎಲ್ಲೋದ್ರೂ ದುಡ್ಡು ಕೊಡಬೇಕು, ಬೇಡ ಕೊಡ ತಗೊಂಡ್ಬರ್ಲಿ. ಎಲ್ಲ ಕಳ್ಳನ ಮಗನೇ. तेरा साबुन स्लो है क्या? ಅದ್ಭುತವಾದಂತಹ ಫೋಟೋನ ಇಲ್ಲಿ ವಿಭೂತಿ ಪಾಲ್ ನಡೆದು ಕೊಡೈಕೆನಾಲ್ ಅಂತ ಹಾಕ್ತಿರುವಂತಹ ನಮ್ಮ ಬಂಟವರಿಗೆ ಫಿಗರ್ ಬರ್ತೈತಿ ಗುರು. ನೀವು ನಾನೇ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮಾಡ್ಕೊಂಡು ನೆಕ್ಸ್ಟ್ ಗೈಸ್ ನಾವು ಮಾರ್ಕೆಟ್ ಸ್ಟೇಷನ್ ಇಂದ ಹೊರಗೆ ಬರ್ತಾ ಇದೀವಿ. ನಾವು ಮತ್ತೆ ಹೊರಗೆ ಬಂದಿದ್ದೀವಿ. ಹೆಲ್ಮೆಟ್ ಹಾಕ ಬರ್ಲಿಲ್ಲ, ಹೆಲ್ಮೆಟ್ ಹಾಕ ಬರಲಿಲ್ಲ. ಪೊಲೀಸ್ ಹಿಡಿದ್ರು 100 ಸಲ ಕೂಗದಲ್ಲ ಇವ. ನಮ್ಮ ಸೇಫ್ಟಿ ನಾವು ಹಾಕುದಲ್ಲ, ಯಾರಿಗ ಪೊಲೀಸರಿಗೆ ಹೆದ್ರಿ ಅವ್ರಿಗೆ ಹೆದ್ರಿ ಇವ್ರಿಗೆ ಹೆದ್ರಿ ಹಾಕುದಲ್ಲ. ನಮ್ಮ ಅಮೂಲ್ಯವಾದ ಜೀವವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ನಾವು ಹಾಕುದು. ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ನಾವು ಇಷ್ಟೆಲ್ಲ ನಡೆದು ನಾವು ಸೇರ್ಬೇಕಾದಂತಹ ಜಾಗನ ಕೊನೆಗೂ ಬಂದು ಸೇರಿದ್ದೀವಿ. ಒಂದು ಅದ್ಭುತವಾದಂತಹ ಫಾಲ್ಸ್ ನಮ್ಮ ಕಣ್ಣು ಮುಂದೆನೆ ಇದೆ. ಆದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ಒಂದ್ ಹೆಲ್ಪ್ ಮಾಡಲ್ಲ, ಅವ್ನು ಗೀತಲ್ಲಿ ಕೆಳಗೆ ಇಳಿತಾನಲ್ಲ, ಕುತ್ತಿಗೆ ನೀರಾಗ ಗದ್ದು ಹಿಡಿದು ಬಿಡಲ್ಲ ಒಂದ್ 10 ನಿಮಿಷ. ಏನು ಹಿಡಿದು ಬರೋದಿಲ್ಲ, ಈಜು ಬರೋದಿಲ್ಲ, ಅವನೇ ಮೇಲೆ ಬರೋದಿಲ್ಲ ಬಿಡು. ಎಂತ ಮಾಡ್ತಿದ್ಯಾ? ಎಂತ ಆಯ್ತಾ? ಇನ್ನೂವರೆಗೂ ಯಾಕೆ ಒಂದು ಹುಡುಗಿ ಬೀಳಲಿಲ್ಲ ನೋಡ್ದಿ ಫೋಟೋ. ನಾವು ಫಾಲ್ಸ್ ನ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಮಿನಿ ಫಾಲ್ಸ್ ಕೂಡ ಇದೆ. ನಾವೀಗ ತುಂಬಾ ಹೊಸವಾಗ್ತಿತ್ತು, ಹೊಟ್ಟೆಗೆ ಏನಾದ್ರು ಹಾಕೊಳ್ಳುವ ಅಂತ ಹೇಳಿ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಇವತ್ತು ಮನೇಲಿ ಫಂಕ್ಷನ್ ಇದ್ರು, ನಮ್ಗೆ ಹೋಟ್ಲಲ್ಲಿ ಊಟ ಹಾಕ್ಸ್ತಿದ್ದಾನೆ. ನಾವ್ ಯಾವ ಊಟ ನಮ್ದು ಊಟ ಕೂಡ ಬಂದಿದೆ. ಒಂದು ಊಟ ಮಾಡೋಕಾರ ಸುಖ ಕೊಡಲ್ಲ ನೋಡಿ. ಈ ತರ ಅಣ್ಣ ಬಾಂಧವ್ಯ ನಮ್ಮಲ್ಲಿ ಉಂಟಣ, ಅದಕ್ಕೆ ಹಟ್ಕೋಬೇಡ್ರಿ ನೀವು. ನೋಡು
ರೂಪಾಯಿ ಬಿಲ್ ಆಗದ್ಯಾ ರಾಗಣ್ಣ ನೋಡಿ ನೋಡು 700 ರೂಪಾಯಿ ಹಾಕಣ್ಣ ರಾಗಣ್ಣ. ಕಲಿಯುಗ ಕರ್ಣನೆ ಪ್ರಾಣ ಚಿಂತಾಮಣಿಯೇ ನಿಮ್ಮಂತವ್ರು ಇರೋದ್ರಿಂದ ಮಳೆ ಬೆಳೆ ಆಗ್ತಿರೋದು. ಇಲ್ವಾ ಅಷ್ಟೆಲ್ಲ ಇತ್ತಗಳಿಗೆ ಒಬ್ಬರು ಕೊಡುದಿತ್ತ ಅದಾಕನೆ ಊಟದಲ್ಲ 200 ರೂಪಾಯಿ ನೋಡಿ ಅಲ್ಲಿಂದ ನಮಗೆ ಒಂದು ಟ್ರೈಫೋರ್ಡ್ ನ ಗಿಫ್ಟ್ ಕೊಡ್ತಾ ಹೇಳಿ ಕರ್ಕ ಬಂದು ಟ್ರೈಫೋರ್ಡ್ ಇರೋ ಜಾಗ ಬಿಟ್ಟು ಮತ್ತೆ ಎಲ್ಲಾ ಜಾಗನೂ ಹುಡುಕ್ತಿದ್ದಾನೆ. ತುಂಬಾ ಧನ್ಯವಾದಗಳು. ಆಶ್ವಾಸನೆ ಕೊಟ್ಟು ನಮ್ಮನ್ನ 10 ನಿಮಿಷ ಖುಷಿಯಿಂದ ಇಟ್ಟಿದ್ದಕ್ಕೆ. ನಮ್ಮನ್ನ ಮಾಡಕ್ ಬಿಡಲ್ಲ, ನೆನಪು ಮಾಡ್ಕೊಳಕ್ಕೆ ಬಿಡೋದಿಲ್ಲ. ನಮ್ಮನ್ನ 10 ನಿಮಿಷ ಖುಷಿಯಿಂದ ಇಟ್ಟಿ ಅಲ್ಲಿ ಕೊಡ್ತೆ ಹೇಳಿ. ಕುರಿಗಳು ಸಾರ್ ಕುರಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬೈ. ಕಾಲಾಸ್ನಿಕಾಲ